ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯಾ ಅಂತೂ ತುಂಬಾ ಬೇಜಾರಾಗಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ವಿದ್ಯಾ ತಾಯಿ, ವಿದ್ಯಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಕಣವ್ವ, ನಿನಗೆ ಆವತ್ತು ಆ ಒಂದು ಸುಳ್ಳಿಂದ ಇಷ್ಟೆಲ್ಲ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ನಾವೇ ಆಗಿಬಿಟ್ವಿ ಕಣವ್ವ. ಆವತ್ತು ಪಂಚಾಯಿತಿಯಲ್ಲಿ ಆ ರೀತಿ ಹೇಳಲಿಲ್ಲ ಅಂದರೆ ನಿನ್ನನ್ನು ಅವರು ಮನೆಗೆ ಸೇರಿಸ್ಕೊತಾ ಇರಲಿಲ್ಲ. ಆದರೆ ಇವತ್ತು ಹೀಗಾಗುತ್ತಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ ಕಣವ್ವ. ನಿನ್ನ ಜೀವನ ನಾನೇ ಹಾಳು ಮಾಡಿಬಿಟ್ಟೆ ಅನ್ನಿಸ್ತೇನೆ ಅಂತ ಇಲ್ಲಿ ವಿದ್ಯಾ ತಾಯಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆದರೆ ವಿದ್ಯಾ ಮಾತ್ರ ಏನೂ ಮಾತಾಡದೆ ಸುಮ್ಮನೆ ಅಳ್ತಾನೆ ಇರ್ತಾರೆ. ಆಗ ಚೆಲ್ವ ಅವರು, ವಿದ್ಯಾ ನೀನು ಈ ರೀತಿ ಅಳಬೇಡ ಕಣವ್ವ, ಎಲ್ಲ ಸರಿ ಹೋಗ್ತೈತೆ, ಆವತ್ತೇನೋ ಹಾಗಾಯಿತು, ಖಂಡಿತವಾಗ್ಲೂ ಅವ್ರು ನಿನ್ನನ್ನು ಕ್ಷಮಿಸ್ತಾರೆ ಅಂತ ನನಗನ್ನಿಸ್ತೈತೆ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಕಣವ್ವ ಅಂತ ಇಲ್ಲಿ ಚೆಲ್ವ ಹೇಳ್ತಾ ಇರ್ತಾರೆ. ಆಗ ವಿದ್ಯಾ, ಏನು ಮಾತಾಡ್ತಾ ಇದ್ದೀರಪ್ಪ, ಅಲ್ಲಪ್ಪ ಅಷ್ಟಕ್ಕೂ ನೀವೆಲ್ಲ ಹೇಳೋದು ನಿಜ ಆಗುತ್ತಾ? ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ಇನ್ನು ಮನೆ ಅವ್ರ ಬಾಗಿಲಿಗೆ ಹೋಗೋ ಹಕ್ಕು ಕೂಡ ನಮಗಿಲ್ಲ, ಎಲ್ಲ ಮುಗ್ದು ಹೋಯ್ತು ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಈಶ್ವರಿ ಅಂತೂ ಸುಭಾಸ್ನ ಹೇಗಾದರೂ ಮಾಡಿ ಮನೆ ಕರ್ಕೋಬೇಕು, ಇದೇ ಒಳ್ಳೆ ಸಮಯ, ಹೇಗಾದರೂ ಮಾಡಿ ಭಾವಂತವ ಮಾತಾಡಿದರೆ ಭಾವ ಈಗ ವಿದ್ಯೆನ ಸಿಟ್ಟಲ್ಲೇ ಇರ್ತಾರೆ, ಇದೇ ಒಳ್ಳೆ ಸಮಯ ಅನ್ನಿಸ್ತೈತೆ, ಹೇಗಾದರೂ ಮಾಡಿ ಸುಭಾಸ್ನ ಮತ್ತೆ ಮನೆ ಕರ್ಕೊಂಡು ಬರಬೇಕು, ಆ ವಿದ್ಯೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಮನೆ ಬರಬಾರ್ದು ಅಂತ ಹೇಳಿ ಈಶ್ವರಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಿನಂತಿ ನೋಡಿದ್ಯಾ, ಕೊನೆಗೂ ನಾವು ಮಾಡೋಕ್ಕಾಗ್ದಿರೋ ಕೆಲಸ ಈಶ್ವರಿ ಮಾಡಿಬಿಟ್ಲು, ಇನ್ನೆಲ್ಲ ನಮ್ಮ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಕಣೆ, ಇನ್ನು ಯಾವುದೇ ಕಾರಣಕ್ಕೂ ಆ ವಿದ್ಯೆ ಈ ಮನೆ ತಾವ ಬರೋಕ್ಕಿಲ್ಲ, ಇನ್ಮೇಲೆ ಏನಿದ್ರು ಭದ್ರ ನಿನ್ನವನು, ನಿನ್ನ ಜೊತೆ ಭದ್ರ ಮದುವೆ ಮಾಡಿಸ್ತೀನಿ, ನೋಡ್ತಾ ಇರೋ ಹೇಗೆ ಮದುವೆ ಮಾಡಿಸ್ತೀನಿ ನೋಡು, ಧಾಮ್ ಧೂಮ್ ಅಂತ ಮದುವೆ ಮಾಡಿಸ್ತೀನಿ, ಆಮೇಲೆ ಅವರು ಖಂಡಿತವಾಗ್ಲೂ ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಇಲ್ಲಿ ಸಾವಿತ್ರಿ ನಗ್ತಾ ಇರ್ತಾರೆ. ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ವಿದ್ಯೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಭದ್ರ. ಆಗ ಕಾಟ್ಲೆ ಬಂದ್ಬಿಟ್ಟು, ಅಣ್ತಮ್ಮ ಈ ರೀತಿ ಮಂಕಾಗಿ ಕೂತ್ಕೋಬೇಡ ಅಣ್ತಮ್ಮ, ನಿನ್ನ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ ಅಣ್ತಮ್ಮ ಅಂತ ಹೇಳಿ ಇಲ್ಲಿ ಕಾಟ್ಲೆ ಹೇಳ್ತಾ ಇರ್ತಾರೆ. ಆಗ ಭದ್ರವರು, ಏನು ಕಾಟ್ಲೆ, ಇನ್ನೇನು ಉಳಿದಿದೆ, ನನಗೆ ಏನೂ ಉಳಿದಿಲ್ಲ, ನನ್ನ ಕನಸು ಎಲ್ಲ ನುಚ್ಚು ನೂರಾಯಿತು, ನನ್ನ ಅವ್ವ ಬರ್ತಾರೆ ಅಂತ ತುಂಬ ಖುಷಿಯಿಂದ ಕಾಯ್ತಾ ಇದ್ದೆ, ಆದರೆ ಈಗ ಎಲ್ಲ ಮಣ್ಪಾಲಾಗೋಯ್ತು, ನನ್ನ ಅವ್ವ ಬರೋದೋಗ್ಲಿ, ನಮ್ಮ ಮಗನೇ ಇಲ್ವಲ್ಲ ಅಣ್ತಮ್ಮ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಈ ಕಡೆ ಕಾಟ್ಲೆ ಅವರು, ಅಣ್ತಮ್ಮ ಅರ್ಥ ಮಾಡ್ಕೊ ಅಣ್ತಮ್ಮ, ಇದರಲ್ಲಿ ವಿದ್ಯಾರ್ಥಿಯದು ಏನು ತಪ್ಪಿಲ್ಲ ಅಂತ ಆವತ್ತೇ ಗೊತ್ತಾಯ್ತಲ್ವಾ, ಇದೆಲ್ಲ ಅವ್ರ ತಂದೆ ತಾಯಿ ತಾನೇ ಮಾಡಿರೋದು, ಪಾಪ ವಿದ್ಯಾರ್ಥಿಗೆ ಏನು ಮಾಡೋಕ್ಕಾಗುತ್ತೆ ಹೇಳು, ಎಲ್ಲದಕ್ಕೋಸ್ಕರ ಬಾಯಿ ಮುಚ್ಕೊಂಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊ ಅಣ್ತಮ್ಮ ಅಂತ ಇಲ್ಲಿ ಕಾಟ್ಲೆ ಹೇಳಿದಾಗ ಆಗ ಭದ್ರ ಅವರು, ಇಲ್ಲ ಕಾಟ್ಲೆ ನೀನೇನೇ ಹೇಳು, ಆದರೂ ಅವಳು ನನಗೆ ಮೋಸ ಮಾಡಬಾರ್ದಿತ್ತು, ನನ್ನ ಹತ್ರ ವಿಷಯನ ಮುಚ್ಚಿಡಬಾರ್ದಿತ್ತು, ನನ್ನ ಹತ್ರನೂ ಹೇಳಬೇಕಿತ್ತಲ್ವಾ, ನನ್ನ ಹತ್ರ ಆವತ್ತೇ ಹೇಳಿದ್ದಿದ್ರೆ ಎಲ್ಲ ಗೊತ್ತಾಗ್ತಿತ್ತು ತಾನೇ, ಇಲ್ಲಿ ತನಕ ಸೀಮಂತ ತನಕ ಸುಮ್ಮನೆ ಇದ್ದು ಈಗ ಈ ರೀತಿ ದೊಡ್ಡ ಬಾಂಬ್ ಇಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ, ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಭದ್ರ ಕೂಗಾಡ್ತಾರೆ. ಆಗ ಕಾಟ್ಲೆ, ಆ ರೀತಿ ಮಾತಾಡಬೇಡ ಅಂತಮ್ಮ, ದಯವಿಟ್ಟು ಅರ್ಥ ಮಾಡ್ಕೊ, ವಿದ್ಯಾರ್ಥಿನ ಕ್ಷಮಿಸಿ ಮತ್ತೆ ವಾಪಸ್ ಈ ಮನೆಗೆ ಕರ್ಕೊಂಡು ಬಾ ಅಂತಮ್ಮ, ನಿನ್ನ ಕೈ ಮುಗಿತೀನಿ, ಪಾಪ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ, ಅವರನ್ನು ನೀನು ಈ ರೀತಿ ಮಾಡೋದು ಸರಿಯಲ್ಲ ಅಂತಮ್ಮ ಅಂತ ಇಲ್ಲಿ ಕಾಟ್ಲೆ ಹೇಳ್ತಾರೆ. ಆಗ ಭದ್ರವರು, ಏನು ಮಾತಾಡ್ತಾ ಇದೆಯಾ ಕಾಟ್ಲೆ, ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಾ, ಮಾತೇ ಇಲ್ಲ, ನನಗೆ ದೊಡ್ಡ ಮೋಸ ಮಾಡಿದವರು ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ಸುಳಿಬಾರ್ದು ಅಂತ ಭದ್ರ ಹೇಳ್ತಾರೆ. ನನಗೆ ಗೊತ್ತು ಅಂತಮ್ಮ, ನಿನಗೆ ವಿದ್ಯಾ ಮೇಲೆ ತುಂಬಾ ಪ್ರೀತಿ ಇದೆ ಅಂತ, ಆದರೆ ಮನಸ್ಸಲ್ಲಿರೋದನ್ನು ಯಾಕೆ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊ ಅಂತಮ್ಮ, ಇದರಲ್ಲಿ ವಿದ್ಯಾ ಅದಕ್ಕೆದು ಏನು ತಪ್ಪಿಲ್ಲ ಅಂತ ಹೇಳ್ತೀವಿ ತಾನೇ ನಾನು ಅಂತ ಇಲ್ಲಿ ಕಾಟ್ಲೆ ಹೇಳ್ತಾ ಇರ್ತಾರೆ. ಶಿವರಾಮೇಗೌಡರು ಒಬ್ಬರೇ ಕೂತ್ಕೊಂಡಿರುವಾಗ ಅಜ್ಜಿ ಬಂದ್ಬಿಟ್ಟು, ಲೇ ಶಿವರಾಮ, ಭದ್ರನು ಕೂಡ ಅದೇ ರೀತಿ ಕೂತ್ಕೊಂಡವನೇ, ನೀನು ಕೂಡ ಹೀಗೆ ಇದ್ರೆ ಹೇಗ್ಲಾ, ಮಾತಾಡ್ಲಾ, ನಂಗೆ ಗೊತ್ತು ಕಣ್ಲಾ, ನಮ್ಮ ಮನೆ ಮುದ್ದು ಸೊಸೆ ಈ ರೀತಿ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಆದರೆ ನಮ್ಮ ಭದ್ರ ತುಂಬಾ ಮಂಕಾಗವನೇ, ನೀನು ಕೂಡ ಹೀಗೆ ಇದ್ರೆ ಈ ಮನೆಯೇ ಮಂಕಾಗ್ಬಿಟ್ಟೈತೆ, ಅರ್ಥ ಮಾಡ್ಕೋ ಶಿವರಾಮ, ನೀನು ಈ ರೀತಿ ಮಂಕ ಕೂತ್ಕೊಡ್ಬೇಡ ಕಣ್ಲಾ ಅಂತ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು,
ಅಯ್ಯೋ ಹಾಗಲ್ಲವ್ವ, ನನಗೆ ಸ್ವಲ್ಪ ಕೆಲಸ ಇದೆ, ಯಾವ್ದು ಬಗ್ಗೆ ಏನು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಆಗ ಈ ಕಡೆ ಭದ್ರ ಬಂದ್ಬಿಟ್ಟು ಅಪ್ಪಯ್ಯ ನಾನು ಬರ್ತೀನಿ ಅಂತ ಹೇಳ್ತಾರೆ. ಯಾರು ಬರೋದು ಬೇಕಾಗಿಲ್ಲ ಕಣ್ಲ, ನನ್ನ ಮನಸ್ಸು ಸರಿ ಇಲ್ಲ ನೋಡಿ, ನಾನೇ ಹೋಗ್ತೀನಿ, ಯಾರ ಅವಶ್ಯಕತೆನೂ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೋಗ್ತಾರೆ. ಈ ಕಡೆ ಭದ್ರನು ಕೂಡ ತುಂಬ ಬೇಜಾರಿರೋದನ್ನು ನೋಡಿಬಿಟ್ಟು ಅಜ್ಜಿ ಬಂದ್ಬಿಟ್ಟು, ಲೇ ಭದ್ರ ಎಲ್ಲ ಸರಿ ಹೋಗುತ್ತೆ ಕಣ್ಲ, ನಮ್ಮ ಮನೆ ಮುದ್ದು ಸೊಸೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಈ ಮನೆಯಲ್ಲಿ ಸೀಮಂತ ನಡೀತಿತ್ತು, ಆದರೆ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಊಹೆನೂ ಕೂಡ ಮಾಡ್ಕೊಂಡಿರಲಿಲ್ಲ ಕಣ್ಲ ಅಂತ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಗೆ ತುಂಬಾ ಬೇಜಾರಾಗಿ ಅಜ್ಜಿ ಮಡಿಲಲ್ಲಿ ಮಲ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಸುಭಾಷ್ ಇಲ್ಲಿ ಈಶ್ವರಿಗೆ ಫೋನ್ ಮಾಡ್ತಾರೆ. ಅಮ್ಮ ಏನಾಯ್ತವ್ವ, ನಾನು ಮನೆಗೆ ಬರಲವ್ವ ಅಂತ ಕೇಳ್ತಾರೆ. ಆಗ ಈಶ್ವರಿ, ಅಯ್ಯೋ ದೇವ್ರೆ, ನೀನು ಮನೆಗೆ ಬರೋದಾ, ನೀನು ಮನೆಗೆ ತಾವ ಬಂದರೆ ನಿನ್ನ ಕೈಕಾಲು ಮುರಿತೀನಿ ಅಂತ ಹೇಳವ್ರೆ, ಯಾವುದೇ ಕಾರಣಕ್ಕೂ ನೀನು ಈ ಕಡೆ ಬರಬೇಡ ಕಣ್ಲಾ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಅವ್ವ ಏನು ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಕಣ್ಲಾ, ಆ ಶಿವರಾಮೇಗೌಡ ಈ ರೀತಿ ಮಾತಾಡೋವನೇ, ನಿನ್ನನ್ನು ಮಾತ್ರ ಬಂದರೆ ನಿನ್ನನ್ನು ಜೀವಂತವಾಗಿ ಉಳಿಸಲ್ಲ ಕಣ್ಲ ಅವನು ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸುಭಾಷ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಲೇ ಶಿವರಾಮೇಗೌಡ, ನನ್ನನ್ನು ಬೀದಿ ತಳ್ತ್ಯಾ, ನಾನು ಈ ಬೀದಿಯಲ್ಲಿ ಬಿಕಾರಿ ಥರ ಇರಬೇಕಾ? ಇಲ್ಲ ಕಣ್ಲ, ನೀನು ಮಾಡಿರೋ ಮೋಸಕ್ಕೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ಯಲ್ವಾ, ಈಗ ನೀನು ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಡಲೇಬೇಕು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನಿನ್ನ ಸಾವು ನನ್ನ ಕೈಯಿಂದನೇ ಆಗುತ್ತೆ ಅಂತ ಸುಭಾಷ್ ಅನ್ಕೊತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ಕೂಡ ಒಬ್ಬಂಟಿಯಾಗಿ ಬಂದದ್ದನ್ನು ನೋಡಿ ಈ ಕಡೆ ಸುಭಾಷ್ಗೆ ತುಂಬಾ ಖುಷಿ ಆಗುತ್ತೆ. ಕುರಿ ಹಳ್ಳಕ್ಕೆ ಬಿತ್ತು, ನನ್ನನ್ನು ನಮ್ಮ ಅಪ್ಪನ ಕೈಯಿಂದನೇ ಮನೆಯಿಂದ ಹೊರಗೆ ಹಾಕ್ಸ್ತೀರಾ, ಈಗ ನಿನ್ನನ್ನು ಈ ರೋಡಲ್ಲಿ ಹೇಗೆ ಸಾಯಿಸ್ತೀನಿ ನೋಡ್ತಾ ಇರು ಅಂತ ಈ ಕಡೆ ಸುಭಾಷ್ ತನ್ನ ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇಲ್ಲಿ ಶಿವರಾಮೇಗೌಡರಿಗೆ ಬೇಕು ಅಂತಲೇ ಹಿಂದಿಂದ ಬಂದು ಗಾಡಿನ ಗುದ್ಬಿಡ್ತಾರೆ. ಶಿವರಾಮೇಗೌಡರು ಅಲ್ಲೇ ಬಿದ್ದೋಗ್ತಾರೆ, ತುಂಬಾ ಒದ್ದಾಡ್ತಾ ಇರ್ತಾರೆ. ಆಗ ಸುಭಾಷ್ ನೋಡಿಕೊಂಡು ನಗ್ತಾ ಇರ್ತಾರೆ. ಇವತ್ತು ನಿನ್ನ ಕತೆ ಮುಗೀತು, ಯಾರು ಕೂಡ ನಿನ್ನನ್ನು ಕಾಪಾಡೋಕ್ಕಾಗಲ್ಲ ಕಣ್ಲ ಶಿವರಾಮೇಗೌಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೀದಾ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿಯಾಗಿರ್ತಾರೆ. ಇಷ್ಟೊತ್ತಾದರೂ ಶಿವರಾಮ ಎಲ್ಲಿ ಹೋದ, ಬಂದೇ ಇಲ್ಲ ಅಂತ ಟೆನ್ಷನಲ್ಲಿರ್ತಾರೆ. ಆಗ ಮೋಹನು ಕೂಡ ಭದ್ರ, ಇನ್ನೂ ನಿಮ್ಮ ಅಪ್ಪಯ್ಯ ಬಂದಿಲ್ಲ ಕಣ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಭಯದಲ್ಲಿರುವಾಗ ಈ ಕಡೆ ಇಲ್ಲಿ ಶಿವರಾಮೇಗೌಡರನ್ನ ವಿದ್ಯಾನೇ ಬಂದು ಕಾಪಾಡ್ತಾರೆ. ಅದನ್ನು ನೋಡಿ ವಿದ್ಯಾ ನೀನು ಅಂತ ಹೇಳೋ ತನಕ ಇಲ್ಲಿ ಶಿವರಾಮೇಗೌಡರು ಪ್ರಜ್ಞೆ ತಪ್ತಾರೆ. ಆದರೆ ವಿದ್ಯಾ ಎಲ್ಲರೂ ಸೇರಿಕೊಂಡು ಈ ಕಡೆ ಶಿವರಾಮೇಗೌಡರನ್ನ ಆಸ್ಪತ್ರೆ ತಾವ ಸೇರಿಸ್ತಾರೆ. ಮನೆಯಲ್ಲಿ ಎಲ್ರಿಗೂ ಕೂಡ ಭಯ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಶಿವರಾಮೇಗೌಡರಿಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಆಗ ಮೋಹನ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಆಸ್ಪತ್ರೆ ತಾವ ಹೋಗ್ತಾರೆ. ಹಾಗೆ ಮೋಹನ್ ಅವರು, ಇಲ್ಲ ಇವರಿಗೆ ಈ ರೀತಿ ಆಗಬಾರ್ದಿತ್ತು, ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ಇಲ್ಲಿ ಮೋಹನ ತುಂಬ ಭಯದಲ್ಲಿದ್ದರೆ ಈ ಕಡೆ ಭದ್ರಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದೆಲ್ಲ ಮಾಡಿದ್ದು ಸುಭಾಷ್ನೆ ಅನ್ನೋದು ವಿಷಯ ಗೊತ್ತಾಗುತ್ತೆ. ಚಿಕ್ಕತ್ತೆ, ಯಾವುದೇ ಕಾರಣಕ್ಕೂ ಆ ಸುಭಾಷ್ ನನ್ನ ಕೈ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಜೀವಂತವಾಗಿರಲ್ಲ, ನೋಡ್ತಾ ಇರಿ ಅಂತ ಹೇಳಿ ಭದ್ರ ಕೋಪ ಮಾಡ್ಕೊತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಶಾಕ್ ಆಗ್ತಾರೆ. ಕೊನೆಗೂ ಶಿವರಾಮೇಗೌಡರು ವಿದ್ಯಾನ ಕ್ಷಮಿಸೇ ಬಿಡ್ತಾರಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.